ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್.ಜೆ. ವಿಸ್ಮಯ. ಸ್ನೇಹಿತರೆ, ಇವತ್ತಿನ ವಿಷಯ ಮೊಸ್ಕಿಟೋ ಆಫ್ ಮಿಸ್ಟರಿ, ಸೊಳ್ಳೆಯ ರಹಸ್ಯ. ಸೊಳ್ಳೆ ತಾನೇ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಹಾಗೆ ಫೇಸ್ಬುಕ್ ಅಲ್ಲಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡೋದನ್ನ ಮರೆಯಬೇಡಿ. ಹಾಗಾದರೆ ಬನ್ನಿ ಇನ್ನು ಏಕೆ ತಡ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈ ಮೊದಲೇ ತಿಳಿಸಿದಂತೆ ಮೊಸ್ಕಿಟೋ ಆಫ್ ಮಿಸ್ಟರಿ, ಸೊಳ್ಳೆಯ ರಹಸ್ಯ. ಫ್ರೆಂಡ್ಸ್, ನೋಡುವುದಕ್ಕೆ ಒಂದು ಸಣ್ಣ ಸೊಳ್ಳೆ ಅಷ್ಟೇ, ಆದರೆ ಮನುಷ್ಯರಿಗೆ ನಾನಾ ರೀತಿಯಲ್ಲಿ ತೊಂದರೆ ಕೊಡುತ್ತೆ ಅಂದ್ರೆ. ಹಾಗಾಗಿ ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತ ವಿಷಯ. ಒಂದು ಸಣ್ಣ ಸೊಳ್ಳೆ ಅಷ್ಟೇ, ಆದರೆ ಇದರಿಂದ ಆಗಿರುವಂತಹ ಅನಾಹುತಗಳ ಬಗ್ಗೆ ಯೋಚನೆ ಮಾಡಿದರೆ ನಿಜಕ್ಕೂ ಒಂದು ಸಾರಿ ಭಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ, ಆನಂತರ ನೀವು ಯೋಚನೆ ಮಾಡಿ ಮುಂದೆ ಏನೆಲ್ಲ ಜಾಗೃತೆಗಳನ್ನ ತಗೋಬೇಕು, ಅದರಲ್ಲೂ ಮಕ್ಕಳನ್ನ ನಾವು ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು, ನಿಮಗೆ ಮಾಹಿತಿ ತಿಳಿಯುತ್ತೆ. ಸೊಳ್ಳೆಗಳು ತಮ್ಮ ಜೀವನ ಚಕ್ರದಲ್ಲಿ 4 ಹಂತಗಳನ್ನು ಹಾದು ಹೋಗುತ್ತವೆ. ಅವುಗಳು ಮೊಟ್ಟೆ, ಲಾರ್ವಾ, ಪ್ಯೂಪಾ ಮತ್ತು ವಯಸ್ಕ. ಹೆಣ್ಣು ಸೊಳ್ಳೆಯು ತನ್ನ ಮೊಟ್ಟೆಗಳನ್ನು ನೀರಿನಲ್ಲಿ ಇಡುತ್ತದೆ. ಉದಾಹರಣೆಗೆ ಕೊಳಗಳು, ಕೊಚ್ಚೆ ಗುಂಡಿಗಳು ಅಥವಾ ಮಳೆಯ ಬ್ಯಾರೆಲ್ಗಳು. ಮೊಟ್ಟೆಗಳು ಲಾರ್ವಾಗಳಾಗಿ ಹೊರಬರುತ್ತವೆ. ಇದು ಚಿಕ್ಕದಾದ ಹುಳುಗಳಂತಹ ಜೀವಿಗಳಂತೆ ಕಾಣುತ್ತದೆ. ಲಾರ್ವಾಗಳು ನೀರಿನಲ್ಲಿ ವಾಸಿಸುತ್ತವೆ ಮತ್ತು ಪಾಚಿ ಮತ್ತು ಇತರ ಸಣ್ಣ ಜೀವಿಗಳನ್ನು ತಿನ್ನುತ್ತವೆ. ಅವು ತಮ್ಮ ಹೊಟ್ಟೆಯ ಕೊನೆಯಲ್ಲಿ ಒಂದು ಟ್ಯೂಬ್ ಮೂಲಕ ಉಸಿರಾಡುತ್ತವೆ. ಸುಮಾರು 1 ವಾರದ ನಂತರ ಲಾರ್ವಾಗಳು ಪ್ಯೂಪೇಟ್ ಆಗುತ್ತವೆ. ಪ್ಯೂಪೆಗಳು ಸಣ್ಣ ಅಲ್ಪವಿರಾಮ ಆಕಾರದ ವಸ್ತುಗಳಂತೆ ಕಾಣುತ್ತವೆ. ಅವು ತಿನ್ನುವುದಿಲ್ಲ ಅಥವಾ ಚಲಿಸುವುದಿಲ್ಲ ಮತ್ತು ಅವುಗಳನ್ನು ರಕ್ಷಣಾತ್ಮಕ ಪ್ರಕರಣದಲ್ಲಿ ಸುತ್ತುವರಿಯಲಾಗುತ್ತದೆ. ಸ್ನೇಹಿತರೆ, ಸೊಳ್ಳೆ ಹೇಗೆ ಹುಟ್ಟುವುದು ಮತ್ತು ಅದರ ಆಕಾರ. ಸೊಳ್ಳೆಗಳು ತಮ್ಮ ಜೀವನ ಚಕ್ರದಲ್ಲಿ 4 ಹಂತಗಳನ್ನು ಹಾದು ಹೋಗುತ್ತವೆ: ಮೊಟ್ಟೆ, ಲಾರ್ವಾ, ಪ್ಯೂಪಾ ಮತ್ತು ವಯಸ್ಕ. ಸೊಳ್ಳೆ ಮೊಟ್ಟೆ. ಹೆಣ್ಣು ಸೊಳ್ಳೆಯು ಕೊಳಗಳು, ಕೊಚ್ಚೆ ಗುಂಡಿಗಳು ಅಥವಾ ಮಳೆಯ ಬ್ಯಾರೆಲ್ಗಳಂತಹ ನೀರಿನಲ್ಲಿ ತನ್ನ ಮೊಟ್ಟೆಗಳನ್ನು ಇಡುತ್ತದೆ. ಮೊಟ್ಟೆಗಳು ಲಾರ್ವಾಗಳಾಗಿ ಹೊರಬರುತ್ತವೆ. ಇದು ಸಣ್ಣ ಹುಳುಗಳಂತಹ ಜೀವಿಗಳಂತೆ ಕಾಣುತ್ತದೆ. ಸೊಳ್ಳೆ ಲಾರ್ವಾ. ಲಾರ್ವಾಗಳು ನೀರಿನಲ್ಲಿ ವಾಸಿಸುತ್ತವೆ ಮತ್ತು ಪಾಚಿ ಮತ್ತು ಇತರ ಸಣ್ಣ ಜೀವಿಗಳನ್ನು ತಿನ್ನುತ್ತವೆ. ಅವು ತಮ್ಮ ಹೊಟ್ಟೆಯ ತುದಿಯಲ್ಲಿರುವ ಟ್ಯೂಬ್ ಮೂಲಕ ಉಸಿರಾಡುತ್ತವೆ. ಸೊಳ್ಳೆ ಪ್ಯೂಪಾ. ಸುಮಾರು 1 ವಾರದ ನಂತರ ಲಾರ್ವಾಗಳು ಪ್ಯೂಪೇಟ್ ಆಗುತ್ತವೆ. ಪ್ಯೂಪೆಗಳು ಸಣ್ಣ ಅಲ್ಪವಿರಾಮ ಆಕಾರದ ವಸ್ತುಗಳಂತೆ ಕಾಣುತ್ತವೆ. ಅವು ತಿನ್ನುವುದಿಲ್ಲ ಮತ್ತು ಚಲಿಸುವುದಿಲ್ಲ ಮತ್ತು ಅವುಗಳನ್ನು ರಕ್ಷಣಾತ್ಮಕ ಪ್ರಕರಣದಲ್ಲಿ ಸುತ್ತುವರಿಯಲಾಗುತ್ತದೆ. ವಯಸ್ಕ ಸೊಳ್ಳೆ. ಕೆಲವು ದಿನಗಳ ನಂತರ ವಯಸ್ಕ ಸೊಳ್ಳೆ ಪ್ಯೂಪೆಯಿಂದ ಹೊರಬರುತ್ತವೆ. ವಯಸ್ಕ ಸೊಳ್ಳೆ ಹಾರಬಲ್ಲ ರೆಕ್ಕೆಯ ಕೀಟಗಳು. ಅವು ಉದ್ದವಾದ ತೆಳ್ಳಗಿನ ದೇಹಗಳನ್ನು ಮತ್ತು ಚುಚ್ಚುವ ಬಾಯಿಯ ಭಾಗಗಳನ್ನು ಹೊಂದಿದ್ದಾವೆ. ಅವುಗಳು ಪ್ರಾಣಿಗಳಿಂದ ರಕ್ತವನ್ನು ಹೀರಲು ಬಳಸುತ್ತವೆ. ಸೊಳ್ಳೆಯ ಆಕಾರವನ್ನು ಜೀವನ ಚಕ್ರದಲ್ಲಿ ಅದರ ಹಂತದಿಂದ ನಿರ್ಧರಿಸಲಾಗುತ್ತದೆ. ಸೊಳ್ಳೆ ಮೊಟ್ಟೆಗಳು ಅಂಡಾಕಾರದ ಆಕಾರದಲ್ಲಿರುತ್ತವೆ ಮತ್ತು ಮೇಲ್ಮೈಗೆ ಅಂಟಿಕೊಳ್ಳಲು ಸಹಾಯ ಮಾಡುವ ಜಿಗುಟಾದ ಲೇಪನವನ್ನು ಹೊಂದಿರುತ್ತವೆ. ಸೊಳ್ಳೆ ಲಾರ್ವಾಗಳು ಉದ್ದ ಮತ್ತು ತೆಳ್ಳಗಿರುತ್ತವೆ, ವಿಭಜಿತ ದೇಹ ಮತ್ತು ಮೊಂಚಾದ ತಲೆಯೊಂದಿಗೆ. ಸೊಳ್ಳೆ ಪ್ಯೂಪೆಗಳು ಅಲ್ಪವಿರಾಮ ಆಕಾರದಲ್ಲಿರುತ್ತವೆ ಮತ್ತು ನಯವಾದ, ಗಟ್ಟಿಯಾದ ಶೆಲ್ ಅನ್ನು ಹೊಂದಿರುತ್ತವೆ. ವಯಸ್ಕ ಸೊಳ್ಳೆಗಳು 2 ರೆಕ್ಕೆಗಳು ಮತ್ತು 6 ಕಾಲುಗಳೊಂದಿಗೆ ಉದ್ದವಾದ, ತೆಳ್ಳಗಿನ ದೇಹವನ್ನು ಹೊಂದಿರುತ್ತವೆ. ಸೊಳ್ಳೆ ಹೇಗೆ ಹುಟ್ಟುವುದು ಮತ್ತು ಅದರ ಆಕಾರ. ಸೊಳ್ಳೆಗಳು ತಮ್ಮ ಜೀವನ ಚಕ್ರದಲ್ಲಿ 4 ವಿಭಿನ್ನ ಹಂತಗಳನ್ನು ಹಾದು ಹೋಗುತ್ತವೆ. ಅವುಗಳು ಮೊಟ್ಟೆ, ಲಾರ್ವಾ, ಪ್ಯೂಪಾ ಮತ್ತು ವಯಸ್ಕ. ಇಡೀ ಜೀವನ ಚಕ್ರವು ಪೂರ್ಣಗೊಳ್ಳಲು ಸುಮಾರು 8 ರಿಂದ 10 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಸೊಳ್ಳೆಗಳ ಜಾತಿಗಳು ಮತ್ತು ತಾಪಮಾನವನ್ನು ಅವಲಂಬಿಸಿರುತ್ತದೆ. ಸ್ನೇಹಿತರೆ, ಮೊಟ್ಟೆ. ಹೆಣ್ಣು ಸೊಳ್ಳೆಯು ನೀರಿನಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ, ಸಾಮಾನ್ಯವಾಗಿ ನಿಂತ ಅಥವಾ ನಿಧಾನವಾಗಿ ಚಲಿಸುವ ನೀರಿನಲ್ಲಿ. ಮೊಟ್ಟೆಗಳು ತುಂಬಾ ಚಿಕ್ಕದಾಗಿರುತ್ತವೆ ಮತ್ತು ಅವು 24 ರಿಂದ 48 ಗಂಟೆಗಳ ಒಳಗೆ ಲಾರ್ವಾಗಳಾಗಿ ಹೊರಬರುತ್ತವೆ.
ಲಾರ್ವಾಗಳು ಸೊಳ್ಳೆಯ ಜೀವನ ಚಕ್ರದ ಜಲಚರ ಹಂತವಾಗಿದೆ. ಲಾರ್ವಾಗಳು ನೀರಿನಲ್ಲಿ ವಾಸಿಸುವ ಸಣ್ಣ ಹುಳುಗಳಂತಹ ಜೀವಿಗಳಾಗಿವೆ. ಅವು ಪಾಚಿ ಮತ್ತು ಇತರ ಸಣ್ಣ ಜೀವಿಗಳನ್ನು ತಿನ್ನುತ್ತವೆ. ಲಾರ್ವಾ ಹಂತವು ಸುಮಾರು 5 ರಿಂದ 7 ದಿನಗಳವರೆಗೆ ಇರುತ್ತದೆ. ಪ್ಯೂಪಾ ಸೊಳ್ಳೆಯು ಲಾರ್ವಾದಿಂದ ವಯಸ್ಕನಾಗಿ ರೂಪಾಂತರಗೊಳ್ಳುವ ಹಂತವಾಗಿದೆ. ಪ್ಯೂಪಾ ಆಹಾರ ನೀಡುವುದಿಲ್ಲ ಮತ್ತು ಚಲಿಸುವುದಿಲ್ಲ. ಪ್ಯೂಪಾ ಹಂತವು ಸುಮಾರು 2 ರಿಂದ 3 ದಿನಗಳವರೆಗೆ ಇರುತ್ತದೆ. ವಯಸ್ಕ ಸೊಳ್ಳೆ ಪ್ಯೂಪಾದಿಂದ ಹೊರಬರುತ್ತದೆ. ವಯಸ್ಕ ಸೊಳ್ಳೆಯು ಕಚ್ಚುವ ಮತ್ತು ರೋಗಗಳನ್ನು ಹರಡುವ ಏಕೈಕ ಹಂತವಾಗಿದೆ. ವಯಸ್ಕ ಸೊಳ್ಳೆಯು ಸುಮಾರು 2 ರಿಂದ 3 ವಾರಗಳವರೆಗೆ ಜೀವಿಸುತ್ತದೆ. ಸೊಳ್ಳೆಯ ಆಕಾರವು ಅದರ ಜೀವನ ಚಕ್ರದಲ್ಲಿ ಬದಲಾಗುತ್ತದೆ. ಮೊಟ್ಟೆಯು ಅಂಡಾಕಾರದ ಆಕಾರದಲ್ಲಿದೆ. ಲಾರ್ವಾ ಹುಳು ಆಕಾರದಲ್ಲಿದೆ. ಪ್ಯೂಪಾ ಅಲ್ಪವಿರಾಮ ಆಕಾರದಲ್ಲಿದೆ. ವಯಸ್ಕ ಸೊಳ್ಳೆ ಉದ್ದವಾಗಿದೆ ಮತ್ತು 2 ರೆಕ್ಕೆಗಳನ್ನು ಹೊಂದಿರುತ್ತದೆ. ಸ್ನೇಹಿತರೆ, ಸೊಳ್ಳೆಯಿಂದಲೇ ಹರಡುವಂತಹ ಕೆಲವೊಂದು ವೈರಸ್ ಹಾಗೂ ಕಾಯಿಲೆಗಳ ವಿವರಗಳು ಈ ರೀತಿ ಇದೆ. ಈಡಿಸ್ ಸೊಳ್ಳೆಗಳು. ಈ ಸೊಳ್ಳೆಗಳು ಡೆಂಗ್ಯೂ ಜ್ವರ, ಹಳದಿ ಜ್ವರ, ಜಿಕಾ ವೈರಸ್ ಮತ್ತು ಚಿಕುನ್ಗುನ್ಯಾದ ಪ್ರಾಥಮಿಕ ವಾಹಕಗಳಾಗಿವೆ. ಅನಾಫಿಲಿಸ್ ಸೊಳ್ಳೆಗಳು. ಈ ಸೊಳ್ಳೆಗಳು ಮಲೇರಿಯಾದ ಪ್ರಾಥಮಿಕ ವಾಹಕಗಳಾಗಿವೆ. ಕ್ಯುಲೆಕ್ಸ್ ಸೊಳ್ಳೆಗಳು. ಈ ಸೊಳ್ಳೆಗಳು ವೆಸ್ಟ್ ನೈಲ್ ವೈರಸ್, ಜಪಾನೀಸ್ ಎನ್ಸೆಫಾಲಿಟಿಸ್ ಮತ್ತು ಲಿಂಫಾಟಿಕ್ ಫೈಲೇರಿಯಾಸಿಸ್ನ ಪ್ರಾಥಮಿಕ ವಾಹಕಗಳಾಗಿವೆ. ಸೊಳ್ಳೆ ರೋಗವನ್ನು ಹೇಗೆ ವಿಭಜಿಸುವುದು? ಸೊಳ್ಳೆ ರೋಗವನ್ನು ವಿಭಜಿಸಲು 2 ಮುಖ್ಯ ಮಾರ್ಗಗಳಿವೆ: ಸೊಳ್ಳೆ ಜಾತಿಯಿಂದ ಅಥವಾ ರೋಗದಿಂದ. ಈಡಿಸ್ ಸೊಳ್ಳೆಗಳು. ಈ ಸೊಳ್ಳೆಗಳು ಡೆಂಗ್ಯೂ ಜ್ವರ, ಹಳದಿ ಜ್ವರ, ಜಿಕಾ ವೈರಸ್ ಮತ್ತು ಚಿಕುನ್ಗುನ್ಯಾದ ಪ್ರಾಥಮಿಕ ವಾಹಕಗಳಾಗಿವೆ. ಅನಾಫಿಲಿಸ್ ಸೊಳ್ಳೆಗಳು. ಈ ಸೊಳ್ಳೆಗಳು ಮಲೇರಿಯಾದ ಪ್ರಾಥಮಿಕ ವಾಹಕಗಳಾಗಿವೆ. ಕ್ಯುಲೆಕ್ಸ್ ಸೊಳ್ಳೆಗಳು. ಈ ಸೊಳ್ಳೆಗಳು ವೆಸ್ಟ್ ನೈಲ್ ವೈರಸ್, ಜಪಾನೀಸ್ ಎನ್ಸೆಫಾಲಿಟಿಸ್ ಮತ್ತು ಲಿಂಫಾಟಿಕ್ ಫೈಲೇರಿಯಾಸಿಸ್ನ ಪ್ರಾಥಮಿಕ ವಾಹಕಗಳಾಗಿವೆ. ಡೆಂಗ್ಯೂ ಜ್ವರ. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆಯಾಗಿದ್ದು, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ದದ್ದು ಮತ್ತು ರಕ್ತಸ್ರಾವವನ್ನು ಉಂಟುಮಾಡಬಹುದು. ಹಳದಿ ಜ್ವರ. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆಯಾಗಿದ್ದು, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ವಾಕರಿಕೆ, ವಾಂತಿ, ಕಾಮಾಲೆ ಮತ್ತು ರಕ್ತಸ್ರಾವವನ್ನು ಉಂಟುಮಾಡಬಹುದು. ಜಿಕಾ ವೈರಸ್. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆಯಾಗಿದ್ದು, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ದದ್ದು ಮತ್ತು ಕಾಂಜಂಕ್ಟಿವಿಟಿಸ್ ಅನ್ನು ಉಂಟುಮಾಡಬಹುದು. ಚಿಕುನ್ಗುನ್ಯಾ. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆಯಾಗಿದ್ದು, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ದದ್ದು ಮತ್ತು ಸಂಧಿವಾತವನ್ನು ಉಂಟುಮಾಡಬಹುದು. ಮಲೇರಿಯಾ. ಇದು ಸೊಳ್ಳೆಯಿಂದ ಹರಡುವ ಪರಾವಲಂಬಿ ಕಾಯಿಲೆಯಾಗಿದ್ದು, ಜ್ವರ, ಶೀತ, ಬೆವರು, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ವಾಕರಿಕೆ, ವಾಂತಿ ಮತ್ತು ಅತಿಸಾರವನ್ನು ಉಂಟುಮಾಡಬಹುದು. ವೆಸ್ಟ್ ನೈಲ್ ವೈರಸ್. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆಯಾಗಿದ್ದು, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ದದ್ದು ಮತ್ತು ಎನ್ಸೆಫಾಲಿಟಿಸ್ಗೆ ಕಾರಣವಾಗಬಹುದು. ಜಪಾನೀಸ್ ಎನ್ಸೆಫಾಲಿಟಿಸ್. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆಯಾಗಿದ್ದು, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು, ವಾಕರಿಕೆ, ವಾಂತಿ ಮತ್ತು ಎನ್ಸೆಫಾಲಿಟಿಸ್ಗೆ ಕಾರಣವಾಗಬಹುದು. ದುಗ್ಧರಸ ಫೈಲೇರಿಯಾಸಿಸ್. ಇದು ಸೊಳ್ಳೆಯಿಂದ ಹರಡುವ ಪರಾವಲಂಬಿ ಕಾಯಿಲೆಯಾಗಿದ್ದು, ಕಾಲುಗಳು, ತೋಳುಗಳು ಮತ್ತು ಜನನಾಂಗಗಳ ಊತವನ್ನು ಉಂಟುಮಾಡಬಹುದು. ಸ್ನೇಹಿತರೆ, ಕೆಲವೊಂದು ವೈರಸ್ಗಳಲ್ಲಿ ಕೆಲವೊಂದು ಕಾಯಿಲೆಗಳ ರೋಗಲಕ್ಷಣಗಳು ಒಂದೇ ರೀತಿ ಸಾಮ್ಯತೆ ಹೊಂದಿವೆ. ಹಾಗೂ ಸೊಳ್ಳೆಯಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಸೊಳ್ಳೆ ಕಡಿತವನ್ನು ತಪ್ಪಿಸುವುದು ಮುಖ್ಯ. ಮತ್ತು ಸೊಳ್ಳೆಯಿಂದ ರಕ್ಷಿಸಿಕೊಳ್ಳಲು ಈಗಂತೂ ಮಾರ್ಕೆಟ್ ಅಲ್ಲಿ ತುಂಬಾ ವಿಧವಾದ ರಾಸಾಯನಿಕಗಳು ಮತ್ತು ಸೊಳ್ಳೆ ನಿವಾರಕಗಳು ಮತ್ತು ಅನೇಕ ವಿಧವಾದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಬಂದಿವೆ. ಎಲ್ಲವುದಕ್ಕಿಂತ ನ್ಯಾಚುರಲ್ ಆಗಿ ಉಪಯೋಗಿಸಬಹುದಾದಂತಹ ಸೊಳ್ಳೆ ಪದರ. ಇದರಿಂದ ಮನುಷ್ಯನ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನ್ಯಾಚುರಲ್ ಆಗಿ ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ ವಿಸ್ಮಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.